ಮಾರ್ನಿಂಗ್. ಮಾರ್ನಿಂಗ್. ನಿಮ್ಮ ನರ್ಸಿಂಗ್ ಹೋಮ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮೇಟ್ರು. ದಿಸ್ ಇಸ್ ಮೈ ವೈಫ್ ಡಾಕ್ಟರ್ ರೂಪಾ. ಮೇಟ್ರು ನೆಲಿಸಮ್ಮ. ನಮಸ್ತೆ. ನಮಸ್ಕಾರ. ಆಹಾ, ನಿಮ್ಮಿಬ್ಬರ ಜೊತೆ ಎಷ್ಟು ಚೆನ್ನಾಗಿದೆ. ಬನ್ನಿ ಮೇಟ್ರು, ನಿಮ್ ಸ್ಟಾಫ್ನ ಪರಿಚಯ ಮಾಡ್ಕೊಡಿ, ಹಾಗೆ ವಾರ್ಡ್ಗಳನ್ನ ತೋರಿಸಿ. ಇದೇ ನಂಬರ್ ಇರೋ ಪೇಷಂಟ್ಗೆ ಇಂಜೆಕ್ಷನ್ ಕೊಡಬೇಕು. ಮಾಡಿ ಇವತ್ತು. ರೂಪಾ, ಆಮೇಲೆ ನಾಲ್ಕನೇ ನನ್ನ ನಂಬರ್ ವೈಫ್ ಡಾಕ್ಟರ್ ರೂಪಾ. ಓ, ಐ ಆಮ್ ಡಾಕ್ಟರ್ ಶ್ರೀನಾಥ್. ಓಹೋ, ನೀವೇನಾ? ನಿಮ್ ವಿಷಯ ನಾನು ತುಂಬಾ ಕೇಳಿದ್ದೀನಿ. ಗಾಬರಿ ಆಗ್ಬೇಡಿ, ನಿಮ್ ಮಿಸಸ್ ರಾಧಾ ಅಂತ. ನೀವು ಇವರು ತುಂಬಾ ಫ್ರೆಂಡ್ಸ್ ಅಂತ. ನಿನ್ ಮಿಸಸ್ ಹತ್ರ ತುಂಬಾ ಹುಷಾರಾಗಿರ್ಬೇಕಪ್ಪ. ಮುಖ ನೋಡಿ ನನ್ ಜಾತಕನೇ ಹೇಳ್ಬಿಟ್ರು. ನಿಮಗೆ ಜ್ಯೋತಿಷ್ಯ ಬೇರೆ ಬರ್ತೇನು? ಹಾಗೇನಿಲ್ಲ, ಆಂಟಿ ಯಾವಾಗ್ಲೂ ಹೇಳ್ತಾ ಇದ್ರು ನಿಮ್ ಮಿಸಸ್ ತುಂಬಾ ಒಳ್ಳೆಯವರು ಅಂತ. ಅಂದ್ರೆ ನಾನ್ ಕೆಟ್ಟವನು ಅಂತ ಹೇಳಿದ್ರ? ಡಾಕ್ಟರ್, ನಾನು ರೌಂಡ್ಸ್ ಮುಗಿಸ್ಬಿಟ್ಟು ಬರ್ತೇನೆ. ನಾ ರೌಂಡ್ಸ್ ಮುಗಿಸ್ ಬಂದಾಯ್ತು, ನೀವು ಔಟ್ ಪೇಷಂಟ್ ಕಡೆ ಹೋಗಿ. ಓಕೆ. ಅಪ್ಪ, ಅದೇನ್ ಸೆಂಟ್ ಹಾಕೋತಾಳಯ್ಯ? ಜೊತೆಗೆ ನೀನ್ ಬೇರೆ ತಂದು ಕೊಟ್ಬಿಟ್ಟಿದ್ಯಾ. ನಮ್ ಪೇಷಂಟ್ಗಳಿಗೆ ಅರ್ಧ ತಲೆನೋವು ಬರೋದು ಈ ಸೆಂಟ್ ವಾಸನೆ ಇಲ್ಲ. ನನಗೆ ಇನ್ನೊಂದು ಐಡಿಯಾ ಬರ್ತಾ ಇದೆ. ಇನ್ಮೇಲೆ ನಮ್ ನರ್ಸಿಂಗ್ ಹೋಮ್ ಅಲ್ಲಿ ಯಾವ್ದಾನ ಸೀರಿಯಸ್ ಆಪರೇಷನ್ ಮಾಡ್ಬೇಕಾದ್ರೆ ಪೇಷಂಟ್ಗೆ ಮುಂದೆ ಅನಸ್ತೇಷಿಯಾ ಕೊಡೋದ್ ಬೇಡ. ನಮ್ ರೂಪಾ ಅವ್ರನ್ನ ಕರ್ಕೊಂಡೋಗಿ ನಿಲ್ಸ್ಬಿಟ್ಟು ನಗಿಸ್ಬಿಟ್ರೆ ಸಾಕು, ಪೇಷಂಟ್ ಅಲ್ಲೇ ಪ್ರಜ್ಞೆ ತಪ್ಪಿದೋಗ್ಬಿಡ್ತಾರೆ. ಆಪರೇಷನ್ ಈಸಿ ಆಗೋಗ್ಬಿಡುತ್ತೆ ಅಂತ ನೋಡಯ್ಯ. ಇನ್ಮೇಲೆ ಪೇಷಂಟ್ಗಳು ಜಾಸ್ತಿ ಬರ್ತಾರೆ, ವಾರ್ಡ್ ಚಾರ್ಜ್ ಜಾಸ್ತಿ ಮಾಡಬೇಕು, ಮೆಡಿಸಿನ್ ಚಾರ್ಜ್ ಜಾಸ್ತಿ ಮಾಡಬೇಕು, ಕನ್ಸಲ್ಟಿಂಗ್ ಫೀಸ್ ಜಾಸ್ತಿ ಮಾಡಬೇಕು. ಹೀಗೆ ಹೊಗಳ್ತಾ ಮಾತಾಡ್ತಿರ್ತೀರೋ ಇಲ್ಲ ಕೆಲ್ಸದ ಕಡೆ ಗಮನ ಕೊಡ್ತೀರೋ? ಶೂರ್ ಶೂರ್. ಅಂದ ಹಾಗೆ ನೀವು ಮನೆಗೆ ಹೋಗೋಕ್ ಮುಂಚೆ ನೀವಿಬ್ರು ಜೊತೆಲಿ ನಮ್ಮ ಮನೆಗೆ ಬರ್ಬೇಕು. ಬನ್ನಿ ಬನ್ನಿ. ರಾಧಾ, ನೋಡಿದ್ಯಾ ನವದಂಪತಿಗಳನ್ನ ಹ್ಯಾಕ್ ಕರ್ಕೊಂಡ್ಬಂದ್ಬಿಟ್ಟೆ. ಇವರೇ ಮಿಸಸ್ ನಟರಾಜ್, ಡಾಕ್ಟರ್ ರೂಪಾ. ಇವಳು ನಿಮ್ ಬೆಡ್ ಹಾಫ್ ರಾಧಾ. ವೆಲ್ ಸೆಡ್. ನಂಗೆ ಗೊತ್ತಿತ್ತು ನಮ್ ನಟರಾಜ ನಿನ್ನಂತ ಹುಡುಗಿನೇ ಆರ್ಸೋದು ಅಂತ. ಏನಂತ ತಿಳ್ಕೊಂಡಿದ್ಯಾ ನೀನು? ನಮ್ ನಟರಾಜನ್ ಸೆಲೆಕ್ಷನ್ ಯಾವತ್ತೂ ಫಸ್ಟ್ ಕ್ಲಾಸೆ. ಕೂತ್ಕೊಳ್ಳಿ, ಬಂದೆ. ಕೂತ್ಕೊಳ್ಳಿ ನಟರಾಜ, ಕೂತ್ಕೊಳ್ಳಿ. ಅರೆ ಏನ್ ಮಾಡ್ತಿದ್ದೀರಿ? ಚೆನ್ನಾಗಿದೆ. ನೀನ್ ಈ ಸ್ಥಿತಿಲಿ ಇರೋವಾಗ್ಲೂ ನಿಮ್ ಕೈಲೇ ಮಾಡಿಸ್ತಿದಾರಲ್ಲ. ಏನ್ ಮಾಡಕ್ಕಾಗುತ್ತೆ ರೂಪಾ, ನಮ್ಮನೆ ಕೆಲಸ ನಾವೇ ಮಾಡ್ಬೇಕು. ಅದೇನೋ ಸರಿ. ನೋಡಿ, ನಾನ್ ನಿಮ್ಮನ್ನ ರಾಧಕ್ಕ ಅಂತೀನಿ, ನೀವು ನನ್ನ ನಿಮ್ ತಂಗಿ ಅಂತ ತಿಳ್ಕೊಂಡ್ರೆ ಸಾಕು. ಸೊ ತಂಗಿ ಹೇಳ್ದಾಗ ಕೇಳಬೇಕು. ಇನ್ ಮುಂದೆ ಹೆಚ್ಚಾಗಿ ಎದ್ದು ಬಗ್ಗಿ ಮಾಡ್ಕೊಡ್ದು, ಗೊತ್ತಾಯ್ತಾ? ಇದನ್ನೆಲ್ಲ ಅಲ್ಲಿ ತಗೊಂಡ್ ಹೋಗಿಡ್ಬೇಕು ತಾನೆ? ಓಕೆ. ಬೇಡ ಬೇಡ, ನೀವು ನಮ್ಮನ್ನ ಅತಿಥಿಗಳು. ನೋಡಿದ್ರಾ, ಅಲ್ಲೇ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿರೋದು. ನಾನು ನಿಮ್ಮನೆಗೆ ಅತಿಥಿಯಾಗಿ ಬರ್ಲಿಲ್ಲ, ನಮ್ ರಾಧಕ್ಕೂ ನೋಡಕ್ ಬಂದೆ. ಇನ್ ಮುಂದೆ ಹೋಗಿ ಬನ್ನಿ ಅಂದ್ರೆ ನಾ ಸುಮ್ನಿರಲ್ಲ. ಹೋಗು ಬಾ. ಆಯ್ತು. ಓಕೆ ಓಕೆ. ಇದೇನಿದು? ನೀನ್ ಸ್ವಂತ ಸೇರೆ ಕಟ್ಕೊಂಡಿದ್ದೀರಿ. ನನ್ನ ಪ್ರೀತಿಯ ಪತ್ನಿ ಎಲ್ಲಿ? ನಿಮ್ಮ ಪ್ರೀತಿಯ ಪತ್ನಿ ಒಳಗಿದ್ದಾರೆ. ಏನ್ ಗಂಡಸ್ರಪ್ಪ ನೀವು, ಅಷ್ಟು ಗೊತ್ತಾಗಲ್ಲ. ಯಾಕೆ? ಮತ್ತೆ ಈ ಸ್ಥಿತಿಲಿ ರಾಧಕ್ಕ ಒಬ್ರೆ ಏನ್ ಮಾಡಕ್ ಸಾಧ್ಯ ಹೇಳಿ? ಅಲ್ವೇ ವಾಸಂತಿ, ನೀನ್ ಕೂತ್ಕೋ, ತೊಂದ್ರೆ ತಗೋಬೇಡ. ತಗೋಪ್ಪ. ನೋ 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 ನೋ, ಈ ಸೀಟು ನಿಮಗೆ ರಿಸರ್ವ್ ಆಗಿದೆ. ಪ್ಲೀಸ್. ಕಾಫಿ ತರ್ತೀನಿ. ನಾನೇ ತಂದ್ಬಿಟ್ಟೆ. ನೀನ್ ತೊಂದರೆ ತಗೋಬೇಡ. ಈಗ ತಾನೇ ರೂಪಾ ಅವ್ರು ಹೇಳಿದ್ದಾರೆ. ಇಲ್ಲಿ ಕೊಡು, ನಾನು ಕೊಡ್ತೀನಿ ಎಲ್ರಿಗೂ. ಬನ್ನಿ ರಾಧಕ್ಕ, ಕೂತ್ಕೊಳ್ಳಿ. ವಸಂತಿ, ನೀವು ಸ್ವಲ್ಪ ಸ್ವೀಟ್ ತಗೊಳ್ಳಿ. ಪರವಾಗಿಲ್ಲ. ಅರೆ, ಈಗ ನೀವು ಚೆನ್ನಾಗಿ ತಿನ್ಬೇಕು ರಾಧಕ್ಕ. ತಗೊಳ್ಳಿ. ಚೆಕಪ್ ಯಾವಾಗ ಬರ್ತೀರಿ? ನಾನ್ ಚೆಕಪ್ ಮಾಡ್ತಾ ಇದ್ದೀನಿ. ವಾಸಂತಿ ದಿನ ಚೆಕ್ ಮಾಡ್ತಿದ್ದಾಳೆ. ಒಂದ್ ನಿಮಿಷ ಬಂದ್ಬಿಟ್ಟೆ. ಸರಿ. ವಾಸಂತಿ, ನಾರ್ಮಲ್ ಕೇಸ್ ತಾನೆ? ಏನು ಹೆದರಿಕೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ದಿದ್ರೆ ನೀವೇ ಒಂದ್ಸಾರಿ. ನಿಮ್ಮಲ್ಲಿ ನಿಮಗ್ ನಂಬಿಕೆ ಇದ್ರೆ ಸಾಕು. ತಗೊಂಬ ರೂಪಾ. ಏನ್ ರಾಧಕ್ಕ ಇದೆಲ್ಲ? ಇದೆಲ್ಲ ನೀವು ಕೊಡೋದ್ ಗೊತ್ತಿದ್ರೆ
ನಾನ್ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ಕೊಡ್ತೀವಿ ಅಂತ ಮೊದ್ಲೇ ಹೇಳ್ಬಿಟ್ರೆ ನೀವು ಬರೋಲ್ಲ ಅಂತ ಗೊತ್ತು, ಅದಕ್ಕೆ ಹೇಳಿಲ್ಲ. ನೀ ತಗೊಳ್ಳೇಬೇಕು. ನೀ ತಗೊಳ್ತಾ ಇದ್ರೆ ನಮ್ಮ ಮನ್ಸು ನೋವಾಗುತ್ತೆ. ಹೌದು, ಬಸ್ರಿ ಬೈಕೆ ಬೇಡ ಅಂತ ಹೇಳ್ಬಾರ್ದು, ತಗೊಳ್ಳಿ. ಸರಿಪ್ಪ. ದಟ್ಸ್ ಗುಡ್. ಈ ಉಂಗ್ರನ ನಟರಾಜನ್ ಬೆಳ್ಳಗಾಕು. ರಾಧಕ್ಕ, ಏನ್ ಡಾಕ್ಟ್ರೆ ಇದೆಲ್ಲ? ನಾವಿಬ್ರು ನಿಮ್ ಮದ್ವೆಗೆ ಬರ್ಲಿಲ್ಲ, ಅದಕ್ಕೆ ನಮ್ಮಿಬ್ರು ಮುಂದೆ ನೀವಿಬ್ರು ಇದನ್ನ ತಗೋಬೇಕು. ಪ್ಲೀಸ್, ಹಂಬಲ್ ಪ್ರೆಸೆಂಟೇಶನ್. ಕೈ ಕೊಡು. ನೀವೇ ತೋರಿಸ್ಬೇಕು. ನೋ 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 ಮದುವೆ ಖುಷಿಲಿ ದಪ್ಪ ಆಗ್ಬಿಟ್ಟಿದ್ಯಾ, ಅದಕ್ಕೆ ಹಿಡಿಸ್ತಾ ಇಲ್ಲ. ಹೋಗ್ಲಿ, ಅವ್ರ ಬೆರಳಿಗೆ ತೋರಿಸ್ಬಿಡು. ವೆರಿ ಗುಡ್. ಬರ್ತೀವಿ ಶ್ರೀನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಇಲ್ಕೊಡು, ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ. ಏನ್ ರಾಧಕ್ಕ, ಅವಳೇನ್ ದೇವ್ಲೋಕದಿಂದ ಇಳಿದ್ ಬಂದು ಅಪ್ಸರೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ದ್ಯಾ? ಯಾಕೆ ಹೊಟ್ಟೆ ಕಿಚ್ಬಿಡ್ತೀಯಾ? ನೀನು ಅಂತ ಗಂಡ ಮದುವೆ ಮಾಡ್ಕೊಂಬ, ಆಗ ನೋಡು ಇದಕ್ಕೂ ಹೆಚ್ಚಾಗಿ ಮಾಡ್ತೀನಿ. ರೂಪಾ, ರೂಪಾ, ನೀನ್ಯಾಕೆ ನಾನೇನು ಕೇಳೋದಿಲ್ಲ? ಏನ್ ಕೇಳ್ಬೇಕು? ನಾನು ಯಾಕೆ ಹೀಗಿದ್ದೀನಿ ಅಂತ. ಲೈಟ್ ಆರ್ಸಲ್ವೇ? ನಾನು ಆರಿಸೋದಿಲ್ಲ. ಆರಿಸಿದ್ರೆ ನಿನ್ ಮುದ್ದು ಮುಖ ನೋಡೋ ಅವಕಾಶ ತಪ್ಪೋಗುತ್ತೆ. ಅರೆ, ಸ್ವಲ್ಪ ಹೊತ್ತಾದ್ರೂ ಅದೃಷ್ಟ ನನ್ಗಿರ್ಲಿ ಅಂದ್ರೆ ಆ ಕಡೆ ತಿಳ್ಕೊಂಬಿಟ್ಟಿಲ್ಲ. ಇದು ಒಂಥರ ಸತ್ವ ಪರೀಕ್ಷೆ. ಪ್ರತಿ ಅಂತ ಹೆಂಡತಿ ಇದ್ರು ಸನ್ಯಾಸಿ ಬಾಳು, ಮನ್ಮಥನಂತ ಗಂಡ. ನಾನೇನ್ ಮನ್ಮಥ ಅಂತ ಹೇಳ್ಕೊಳ್ಳೋದಿಲ್ಲ, ಆದ್ರೂ ಇಂಥ ಗಂಡ ಪಕ್ಕದಲ್ಲಿರ್ಬೇಕಾದ್ರೆ ನಿಂದು ಸನ್ಯಾಸಿನಿ ಬಾಳೆ. ರೂಪ, ನನಗ್ ಕಷ್ಟ ಆದಾಗೆ ನಿನಗೂ ಆಗೋದಿಲ್ಲ? ರೂಪ, ಆ ಸಿನಿಮಾ ನೋಡಿದ್ಯಾ? ಅದೇ ಮದುವೆ ಆದ್ರೂ ಬ್ರಹ್ಮಚಾರಿ ಅನ್ನೋ ಸಿನಿಮಾ. ರೂಪ, ರೂಪ, ಓಹೋ, ಇದ್ರೆ ಬಂದ್ಬಿಡ್ತಾ? ಬಲಾತ್ಕಾರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಐ ಆಮ್ ಸಾರಿ ರೂಪ. ಸಿಸ್ಟರ್, ನೀವ್ ಯಾವಾಗ ಡಾಕ್ಟರ್ ಆದ್ರಿ? ಇವರು ಯಾವ ಪೇಷಂಟ್ನ ಮುಟ್ಟೋದಿಲ್ಲ ಡಾಕ್ಟರ್. ನಾವು ಟೆಸ್ಟ್ ಮಾಡ್ತೀವಿ, ಇವ್ರು ಔಷಧಿ ಬರ್ಕೊಡ್ತಾರೆ. ಪಾಪ, ಅವ್ರಿಗೆ ಕೆಲ್ಸಕ್ಕೆ ಹೊಸಬ್ರು. ಡಾಕ್ಟರ್ ವಾಸಂತಿ, ನೀವು ಹೀಗೆ ಬನ್ನಿ, ನಾನು ಟೆಸ್ಟ್ ಮಾಡ್ತೀನಿ, ನೀವು ಔಷಧಿ ಬರ್ಕೊಡಿ. ಡಾಕ್ಟರ್, ಯು ಆರ್ ಮೈ ಅಸಿಸ್ಟೆಂಟ್. ವಾಸಂತಿ, ನೀವು ಪೇಷಂಟ್ಸ್ನ ತುಂಬಾ ಅರ್ಜೆಂಟಾಗಿ ಟೆಸ್ಟ್ ಮಾಡ್ತೀರಾ. ಸರಿಯಾಗಿ ಟೆಸ್ಟ್ ಮಾಡಬೇಕು. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಡಾಕ್ಟರ್ ವಾಸಂತಿ, ಈ ಬರೀ ಮೈ ಕಾಯಿಲೆ ವಾಸಿ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ. ಮನಸ್ಸಿಂದ ಎಷ್ಟೋ ಇರುತ್ತೆ, ಮೊದಲು ನಾವು ಅದನ್ನ ವಾಸಿ ಮಾಡಬೇಕು. ಐ ಸಪೋರ್ಟ್ ಯು ಡಾಕ್ಟರ್. ವಾಸಂತಿ,
ನಿನ್ನ ಮನಸ್ಸಿನಲ್ಲೂ ಏನಾದ್ರೂ ನೋವಿರ್ಬೇಕು, ಹೇಳ್ಬಿಡು, ವಾಸಿ ಮಾಡ್ಬಿಡ್ತಾರೆ. ಡಾಕ್ಟರ್, ನಟರಾಜನ್ಗೆ ವಾಸಂತಿ ಸರಿಯಾದ ಅಸ್ಟೆಂಟ್. ನಾನು ನಿಮಗೆ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ, ಆಗಬಹುದು ತಾನೇ? ನಿನ್ನ ಅಭ್ಯಂತರ ಏನೂ ಇಲ್ಲ ಅನ್ಕೋತೀನಿ. ಸಿಸ್ಟರ್, ಒಂದ್ ಚೇರ್ ತಗೊಂಬನ್ನಿ, ನಾನು ಇಲ್ಲೇ ಕೂತ್ಕೊಂಡು ನೋಡ್ತೀನಿ. ವಾಸಂತಿ, ಬಾ ನಾವು ಹೋಗೋಣ. ನಿಮ್ಮ ಹೆಸರು ಏನಾಗಿದೆ? ತುಂಬಾ ನಿಶಕ್ತಿ. ಎಷ್ಟು ಮಕ್ಕಳು? 4. ಕಡೆ ಮಗುಗೆ ಎಷ್ಟು ವರ್ಷ? 1.5. ಈಗ ಎಷ್ಟು ತಿಂಗಳು? 8 ಆಯ್ತು. ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ? ಮನೇಲಿ ಯಾರು ಹೋಗ್ತಾ ಇಲ್ಲ. ಈಗ ನೀವೇ ಏನಾದ್ರೂ. ಸರಿ ನೋಡಿ, ರಕ್ತ ತುಂಬಾ ಕಮ್ಮಿ ಇದೆ, ನಿಶಕ್ತಿ ಇದ್ದೇ ಇರುತ್ತೆ. ಅದು ಅಲ್ಲದೆ ಇಷ್ಟು ಬೇಬೆ ಮಕ್ಕಳಾದ್ರೆ ಹೇಗೆ ಹೇಳಿ? ಏನಾದ್ರೂ ಔಷಧಿ ತಗೋತಿದ್ದೀರಾ? ಇರೋ ಮಕ್ಕಳಿಗೆ ಸರಿಯಾಗಿ ಒಂದು ಹೊತ್ತು ಹೊಟ್ಟೆಗಿಲ್ಲ, ಓದ್ಸಕ್ಕೂ ಆಗ್ತಾ ಇಲ್ಲ. ನಾ ಹೇಗೆ ಔಷಧಿ ತಗೊಳ್ಳಿ ಡಾಕ್ಟ್ರೆ? ಬೇಜಾರು ಮಾಡ್ಕೋಬೇಡಿ ಸಿಸ್ಟರ್, ಈ ಇಂಜೆಕ್ಷನ್, ಈ ಟಾನಿಕ್ನ ನಮ್ಮ ಸ್ಟೋರ್ನಿಂದ ತಂದುಕೊಡಿ. ಓಕೆ? ನಾನು ಹೇಳ್ದೆ ಅಂತ ಹೇಳಿ. ನೀವು ದೇವ್ರಿದ್ದಾಗೆ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ಸಿಸ್ಟರ್. ಇಲ್ಲಿರೋದೆಲ್ಲ ಎಮರ್ಜೆನ್ಸಿಗೋಸ್ಕರ, ದಾನ ಮಾಡೋದಕ್ಕಲ್ಲ. ತಿಳಿಸ್ಬಿಡಿ ಅವರಿಗೆ. ಯು ಆರ್ ಕರೆಕ್ಟ್ ವಾಸಂತಿ. ಸಿಸ್ಟರ್, ಬನ್ನಿ ಇಲ್ಲಿ. ಇದನ್ನ ಲಿಂಗಮ್ಮನ ಕೈ ಕೊಟ್ಟು ಆ ಔಷಧಿನೆಲ್ಲ ತರಿಸ್ಕೊಡಿ, ಡ್ಯೂಟಿ ಮುಗಿದ್ಮೇಲೆ. ಹಾಗೆ ಕನ್ಸಲ್ಟೇಷನ್ ಫೀಸು ತಗೊಂಡ್ಬಿಡಿ. ಆಗ್ಲಿ ಡಾಕ್ಟರ್. ನಟರಾಜ, ಏನೋ ಇದೆಲ್ಲ? ಏನೂ ಇಲ್ಲ. ಏನೋ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ದೇರ್ ಇಸ್ ನಥಿಂಗ್, ಐ ಸೇ ಅಬ್ಸಲ್ಯೂಟ್ಲಿ ನಥಿಂಗ್. ನಿನ್ ಹೆಂಡತಿ ರೂಪ ಬರೀ ಡಾಕ್ಟರ್ ಅಲ್ಲ, ಮನುಷ್ಯತ್ವ ಇರೋ ಡಾಕ್ಟರ್. ಅಂಥವ್ರು ನಿನಗೆ ಸಿಕ್ಕಿರೋದು ನಿನ್ನ ಅದೃಷ್ಟ. ನೋಡು, ಈ ಎಕ್ಸ್ರೇ ನೋಡು. ಸಾಮಾನ್ಯವಾಗಿ ನೋಡೋರಿಗೆ ಏನೂ ಗೊತ್ತಾಗಲ್ಲ, ಆದ್ರೆ ಡಾಕ್ಟರ್ ಆಗಿ ಸೂಕ್ಷ್ಮವಾಗಿ ನೋಡುವಾಗ ಏನೋ ಇದೆ ಅಂತ ಗೊತ್ತಾಗತ್ತೆ. ನೋಡಿಮ್ಮ, ಇದನ್ನ ತಗೊಂಡು ಇಲ್ಲಿಂದ ಬೇಗ ಹೊರಟುಬಿಡಿ. ಯಾಕೆ? ಯಾಕೂ ಇಲ್ಲ, ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡ್ತಾ ಇರೋದು ನನ್ನ ಹೆಂಡತಿ ನೋಡಿದ್ರೆ ಸಂದೇಹ ಪಡ್ತಾಳೆ, ಅದಕ್ಕೆ. ನಾನ್ ನಿಮ್ಮ ಅಕ್ಕನಾಗಿದ್ದೀನಿ. ನಮ್ಮ ಅಮ್ಮನಾಗಿದ್ರು ಅಷ್ಟೇನೆ. ಏನ್ರ ಅವಳ ಹತ್ರ ಅಷ್ಟು ಮಾತು? ರಾಣಿ, ನಿನ್ ಕೈ ಮುಗಿತೀನಿ ಕಣೆ, ಗೋಳಿಕೋಬೇಡ. ಮನೆಗ್ ಬನ್ನಿ, ನೋಡ್ಕೋತೀನಿ. ನೋಡ್ಕೋತೀಯಾ? ಇಷ್ಟು ದಿವಸನೇ ನೋಡ್ಕೊಳ್ಳಿಲ್ಲ, ಇವತ್ತೇನೆ ನೋಡ್ಕೊಳ್ಳೋದು. ಏನ್ ಗಲಾಟೆ ಅದು? ಇವರಿಗೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ಡಾಕ್ಟರ್. ಗಂಡ ಹೆಂಡತಿ ಜಗಳ ನಿತ್ಯ ಇದ್ದೇ ಇರುತ್ತೆ. ಅವನ ಯಾರ ಹತ್ರ ಮಾತಾಡಿದ್ರು ಅವಳು ಸಂದೇಹ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಗಂಡ ಹೆಂಡತಿ ಅಂದ್ರೆ ಪ್ರೀತಿಯಿಂದ ಹೇಗಿರಬೇಕು ನೀವೇ ಹೇಳಿ ಡಾಕ್ಟರ್. ನನ್ನ ಹೆಸರು ಸಾವುಕಾರ ರಂಗಪ್ಪ ಅಂತ, ದೊಡ್ಡ ಮಂಡಿ ಮರ್ಚೆಂಟ್. ನಿಮ್ಮ ಯಜಮಾನ್ರಿಗೆ ತುಂಬಾ ಬೇಕಾದ. ಇವಳು ನನ್ನೊಬ್ಳೇ ಮಗಳು, ಹೆಸರು ಸರಸ್ವತಿ ಅಂತ. ಮೊದಲನೇ 3 ಮಕ್ಕಳು ಹೊರಟೋಗ್ಬಿಟ್ಟು, ಇದು 4ನೇದಮ್ಮ. ಈಗ ಎಷ್ಟು ತಿಂಗಳಮ್ಮ? 8.5 ತಿಂಗಳು. ಹುಟ್ಟಿದ ತಕ್ಷಣ ಮಕ್ಳು ಹೊರಟೋಗ್ಬಿಡ್ತಾ ಇದೆಯಾ? ಓಹೋ, ಚೇಚೆ, ಇಷ್ಟಕ್ಕೆಲ್ಲ ಹತ್ರ ಹೇಗೆ? ನೀವೇನ್ ಮುದುಕಿ ಆಗ್ಬಿಟ್ರಾ? ಈಗಿನ ಕಾಲದಲ್ಲಿ ಮುದುಕಿರಿಗೆ ಮಕ್ಕಳಾಗುತ್ತೆ ಬಿಡಿ. ಹೇಳಿ ಟೆಸ್ಟ್ ಮಾಡ್ತೀವಿ. ಡೋಂಟ್ ಬಿ ಸಿಲ್ಲಿ. ಓಹೋ, ನಮಸ್ಕಾರ ರಂಗಪ್ಪನವ್ರಿಗೆ. ಓ, ನಮಸ್ಕಾರ ಸ್ವಾಮಿ, ನಮಸ್ಕಾರ. ಏನು ಮಗಳು ಕರ್ಕೊಂಡ್ ಬಂದಿದ್ರಾ? ಓ, ನಿಮ್ ಹೆಂಗಸರು ಒಳ್ಳೆ ಡಾಕ್ಟರ್ ಅಂತ ಕೇಳಿದ್ದೆ, ಅದಕ್ಕೆ ಮಗಳನ್ನ ತೋರ್ಸೋಣ ಅಂತ ಕರ್ಕೊಂಡು. ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಸಂತೋಷ. ರಂಗಪ್ಪನವರೇ, ನಾಳೆ ಸ್ವಲ್ಪ ನಿಮ್ಮ ಅಳಿಯಂದನ್ನ ಕಳಿಸ್ಕೊಡಿ, ಇಬ್ಬರು ಟೆಸ್ಟ್ ಮಾಡ್ಬೇಕು. ಆಗ್ಲಿ ಡಾಕ್ಟರ್, ಕಳಿಸ್ಕೊಡ್ತೀವಿ. ಡಾಕ್ಟ್ರಮ್ಮ, ಈ ಸತ್ಯ ಆದ್ರೂ ಏನಾದ್ರೂ ಮಾಡಿ ಮಗನ ಉಳಿಸ್ಕೊಡಿ. ನಿಮ್ ಉಪಕಾರ ಎಂದೆಂದೂ ಮರೆಯೋದಿಲ್ಲ. ನನ್ ಕೈಲಾದಷ್ಟು ಮಾಡ್ತೀನಿ. ಈ ಔಷಧಿ ಕೊಡಿಸಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ನಿಮ್ ಫೀಸು? ಚೇಚೆ, ಇದೇನ್ ರಂಗಪ್ಪನವ್ರೆ, ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದ? ಸ್ಟೋರ್ಸ್ಗೆ ಹೋಗಿ ಚೀಟಿ ತೋರಿಸಿ ಔಷಧಿ ಕೊಡ್ತಾರೆ.